ಶನಿ ಅಂದ ತಕ್ಷಣ ಎಲ್ಲರೂ ಹೆದರ್ಕೋತಾರೆ ನಿಜ. ಆದರೆ ಈ ಹೊಸ ವರ್ಷಕ್ಕೆ ಈ 4 ರಾಶಿಯವರಿಗೆ ಶನಿ ರಾಜಯೋಗವನ್ನು ತಂದುಕೊಡ್ತಾ ಇದ್ದಾನೆ. ಹಾಗಾದರೆ ಉಳಿದ ರಾಶಿಯವರಿಗೆ ಏನು ಮಾಡಬೇಕು? ಉಳಿದ ರಾಶಿಯವರಿಗೆ ಶನಿ ಬಲ ಯಾವ ಥರ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತೆ. ಆ 4 ರಾಶಿಯವರಿಗೇನೋ ರಾಜಯೋಗ ಅಂತ ಹೇಳ್ಬಿಟ್ರಿ, ಉಳಿದಂತ ನಾವೇನು ಮಾಡೋದು ಅಂತ ಮೇಷರಾಶಿಯಿಂದ ನೋಡ್ತಾ ಹೋಗೋಣ. ಓಕೆ ಅಲ್ವಾ? ನೋಡಿ, ಮೇಷರಾಶಿಯವರಿಗೆ ಶನೈಶ್ಚರ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ ಸ್ವಾಮಿ, ನಿಮಗೂ ಏನೂ ತೊಂದರೆ ಇಲ್ಲ. ಹೀಗಾಗಿ ಮೇಷರಾಶಿಯವರಿಗೆ ಅಧಿಕಾರದ ಲಾಭ ಇದೆ, ವೃತ್ತಿಯ ಲಾಭ ಇದೆ, ಹೊಸ ಅವಕಾಶಗಳ ಲಾಭ ಇದೆ, ಹೆಚ್ಚಿನ ಹಣ ಸಂಪಾದನೆಗೆ ದಾರಿ ಇದೆ, ಸೀನಿಯರ್ಸಿಂದ ಅನುಕೂಲ ಇದೆ ಮತ್ತು ವಿದೇಶ ವಹಿವಾಟಿನ ಲಾಭ ನೀವು ಗಳಿಸ್ತೀರಾ. ಹೀಗಾಗಿ ಮೇಷರಾಶಿಯವರಿಗೆ ಲಾಭದಲ್ಲಿರ್ತಕ್ಕಂಥ ಒಂದು ಲಾಭವನ್ನೇ ತಂದು ಕೊಡ್ತಾನೆ, ಅದರಲ್ಲಿ ಏನು ಸಂಶಯ ಬೇಡ. ಇನ್ನು ವೃಷಭ ನಾವಾಗಲೇ ನೋಡಿದ್ವಿ. ಮಿಥುನ ನೋಡೋದಾದರೆ ಭಾಗ್ಯಾಧಿಪತಿ, ಭಾಗ್ಯಭಾವಸ್ಥೆ ಬಹುಭಾಗ್ಯ ಸಮನ್ವಿತ ಅಂತ ನಾನು ಆಗಲೇ ಯಾರಿಗೊಬ್ರು ಉತ್ತರ ಕೊಡುವಾಗ ಹೇಳಿದೆ. ಹೀಗಾಗಿ ಭಾಗ್ಯಾಧಿಪತಿಯಿಂದಾಗಿ ಶನೈಶ್ಚರನಿಂದಾಗಿ ಅವನಿಂದಾಗಿ ಖಂಡಿತ ಅನುಕೂಲ ಇದೆ. ಗುರು ನಿಮಗೆ ವೀಕ್ ಆಗಿದ್ದಾನೆ, ಕರ್ಮಾಧಿಪತಿ. ಹೀಗಾಗಿ ಏನಪ್ಪ ನಮಗೆ ಹೀಗೆ ಇದೆಯಲ್ಲ ಸಮಸ್ಯೆ ಬಗೆಹರಿದಿಲ್ಲ ಅಂತಂದರೆ ಅದು ಕಾರಣ ಬೇರೆ ಬೇರೆ ಗ್ರಹಗಳನ್ನು ನೋಡ್ಕೊಳ್ಬೇಕು. ಈ ಹೊತ್ತು ನಾವು ಮಾತಾಡ್ತಾ ಇರೋದು ಶನೈಶ್ಚರನಿಂದ. ಹೀಗೆ ಶನಿ ಕಾಟ ನಿಮಗಿಲ್ಲ. ಹೀಗಾಗಿ ಶನೈಶ್ಚರನ ದೂಷಿಸೋದು ಬೇಡ, ತಾವು ನಿಂದಿಸೋದು ಬೇಡ. ಅವನಿಂದಾಗಿ ಅದೃಷ್ಟವಶಾತ್ ನೀವು ಇನ್ನೂ ಚೆನ್ನಾಗಿದ್ದೀರಾ, ಕೆಲಸದಲ್ಲಿದ್ದೀರಾ. ಕಷ್ಟ ಇರ್ತದೆ ಹೌದು, ಆದರೆ ಕೆಲಸ ಇದೆಯಲ್ಲ ಆ ಸಮಾಧಾನ ಮಾಡ್ಕೋಬೇಕಾಗತ್ತೆ. ಇನ್ನು ನಂತರ ನಾವು ಕರ್ಕಾಟಕ ಗಮನಿಸೋಣ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿದ್ದಾನೆ. ಆಗಲೇ ಹೇಳಿದೆ ನಾನು, ಕರ್ಕಾಟಕ ಪ್ರಾರಂಭದಲ್ಲೇ ಹೇಳಿದೆ, ಅಷ್ಟಮ ಸ್ಥಾನ ಆಯುಷ್ಯ ಸ್ಥಾನ, ಅಲ್ಲಿ ಶನೈಶ್ಚರನಿದ್ದಾನೆ ತನ್ನದೇ ಮನೆಯಲ್ಲಿ. ಹೀಗಾಗಿ ಆಯುಷ್ಯನ ಆತ ಕ್ಷೀಣಿಸೋದಿಲ್ಲ, ಆರೋಗ್ಯ ವೃದ್ಧಿಯನ್ನು ಮಾಡಿಕೊಡ್ತಾನೆ. ನಷ್ಟವಾಗಿರ್ತಕ್ಕಂಥದ್ದು ಏನಾದರೂ ಕಳೆದು ಹೋಗಿದ್ದರೆ ಶನೈಶ್ಚರ ಈಗ ಕೊನೆಯ ಸಂದರ್ಭದಲ್ಲಿ ಅದನ್ನು ಮತ್ತೆ ಮರಳಿ ತಂದು ಕೊಡ್ತಕ್ಕಂಥದ್ದಾಗಬಹುದು. ಲಾಸ್ ಆಗಿತ್ತಪ್ಪ, ಹೇಗೋ ನನಗೆ ವಾಪಸ್ ಮರಳಿ ಬಂತು ಯಾರ್ದೋ ಒಬ್ಬರ ಸಹಾಯದಿಂದ, ಮಾರ್ಗದರ್ಶನದಿಂದ. ಇಂಥದ್ದೊಂದು ಸಾಧ್ಯತೆಯನ್ನು ಖಂಡಿತ ಕಾಣ್ತೀರ. ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಪಾಪಗ್ರಹಗಳು ಸ್ವಲ್ಪ ಮಟ್ಟಿಗೆ ಅದರ ತಮೋಗುಣ ಇದ್ದೇ ಇರುತ್ತೆ, ತಮೋಗುಣ ಪ್ರಭಾವ ಇದ್ದೇ ಇರುತ್ತೆ. ಬಿಸಿ ನಾವು ದೀಪ ಬೆಳಕು ಕೊಡ್ತಾ ಇದೆ ಹೌದು, ಆದರೆ ಸುಡುತ್ತೆ ಕೂಡ, ಅದರ ಗುಣ ಹಾಗೆ. ಹಾಗಾಗಿ ಅದನ್ನು ನಾವು ಮರೀಬಾರ್ದು. ಹೀಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ಬೇಕು. ಇನ್ನು ಕನ್ಯಾ ರಾಶಿ ಗಮನಿಸೋದರೆ ಷಷ್ಠದ ಶನೈಶ್ಚರ ಧೈರ್ಯ ಸ್ಥೈರ್ಯ ಸಾಹಸಗಳನ್ನು ತಂದುಕೊಡ್ತಾನೆ. ಹೋರಾಟದ ಮನೋಭಾವ ಇರುತ್ತದೆ. ಈ ಶತ್ರುಗಳನ್ನು ಮೀರಿ ಮೆಟ್ಟಿ ನಿಲ್ತಕ್ಕಂತಹ ಶಕ್ತಿಯನ್ನು ಶನೈಶ್ಚರ ತಂದುಕೊಡ್ತಾನೆ. ಹೀಗಾಗಿ ಆ ದೃಷ್ಟಿಯಲ್ಲಿ ಬಲ ಇದೆ. ಆರೋಗ್ಯದ ಮಟ್ಟಿಗೆ ನೀವು ಸ್ವಲ್ಪ ಗಮನ ವಹಿಸಬೇಕು. ಸಪ್ತಮದ ರಾಹು ಆಗಿರಬಹುದು ಇತ್ಯಾದಿ ಗ್ರಹಗಳು, ಜನ್ಮಾಧಿಪತಿನೇ ಈಗ ಶತ್ರು ಕ್ಷೇತ್ರದಲ್ಲಿರುವಾಗ ಈ ತೊಡಕುಗಳಿದ್ದಾವೆ. ನಾನು ಇದನ್ನು ಪೂರ್ಣವಾಗಿ ನೋಡಿದಾಗ ಇಷ್ಟು ಅಂತ ಹೇಳಬಹುದು. ಒಂದು ಶೋಧಿಸಮ ಒಂದು ಉದಾಹರಣೆ ನೀರಲ್ಲಿ ಕೊಟ್ಟ ಹಾಗೆ, ತೀರ್ಥ ಕೊಟ್ಟ ಹಾಗೆ ಇಷ್ಟಿದೆಯಪ್ಪ ಫಲ ಅಂತ ಹೇಳಬಹುದು. ಶನೈಶ್ಚರನೊಬ್ಬನ್ನೇ ಗಮನಿಸಿದಾಗ ಅಧಿಕ ಫಲ ಇದೆ ಅಂತ ಹೇಳಬೇಕಾಗತ್ತೆ. ಹೀಗಾಗಿ ಚೆನ್ನಾಗಿದೆ. ಇನ್ನು ಅದರ ಹೊರತಾಗಿ ತುಲಾರಾಶಿಯವರಿಗೆ ಗಮನಿಸ್ಕೊಂಡ್ರೆ ಪಂಚಮಾರಿಷ್ಟ ಶನೈಶ್ಚರ ಅಂತ, ಪಂಚಮದಲ್ಲಿ ಶನೈಶ್ಚರ ಅದೊಂದು ದೋಷ ಅಂತ ಸ್ವಕ್ಷೇತ್ರದವನು. ಹೀಗಾಗಿ ಅದ್ರ ಬಗ್ಗೆನೂ ಚಿಂತೆ ಬೇಡ. ಸ್ವಲ್ಪ ಆಲಸ್ಯ ಪ್ರಭಾವ ಇರ್ತದೆ, ಆಲಸ್ಯವನ್ನು ಬಿಡಬೇಕು. ಆಲಸ್ಯ ಬಿಟ್ಟರೆ ಚೆನ್ನಾಗಿ ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸ್ ಸ್ಥಾನ ಅದು. ಹೀಗಾಗಿ ಹೈಯರ್ ಸ್ಟಡೀಸ್ ಮಾಡೋರಿಗೆ ಬೇರೆ ಇನ್ನೇನೋ ಆಲೋಚನೆಗಳು, ಇನ್ನೇನೋ ಒಂದು ಸಂಪರ್ಕಗಳು ಬೆಳೆದು ಬಿಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಇದನ್ನು ಕತ್ತರಿಸ್ಕೊಳ್ಬೇಕು. ಆಂಜನೇಯನ ಪ್ರಾರ್ಥನೆ ಹೆಚ್ಚು ಮಾಡಿ, ಅದು ತುಂಬ ಸಹಾಯಕವಾಗುತ್ತೆ. ಆದರೆ ನಿಮಗೆ ಒಂದು ಶಕ್ತಿ ಅಂತೂ ಇದೆ. ಪಂಚಮದ ಶನೈಶ್ಚರ ಬುದ್ಧಿಯನ್ನು ಮಂದಗತಿಯಲ್ಲಾದರೂ ಸರಿ, ಅಂದರೆ ನಿಧಾನಗತಿಯಲ್ಲಾದರೂ ಸರಿ, ಆದರೆ ಒಂದು ಒಳ್ಳೆಯ ವಿವೇಚನೆ ತಂದು ಕೊಡ್ತಾನೆ, ಆತಂಕ ಬೇಡ. ಇನ್ನು ವೃಶ್ಚಿಕ ಗಮನಿಸಿದ್ವಿ. ಧನುರಾಶಿಯನ್ನು ಗಮನಿಸ್ಕೊಂಡಾಗ ತೃತೀಯ ಸ್ಥಾನ ಅದು ವಿಕ್ರಮ ಸ್ಥಾನ ಅಂತ. ಹೀಗಾಗಿ ಧೈರ್ಯ ಸಾಹಸ ಎದುರಿಸ್ತಕ್ಕಂಥ ಶಕ್ತಿ, ಧೃತಿ ಅಂತೀವಲ್ಲ, ಯಾವುದಕ್ಕೊಂದು ಮನೋಬಲ ಬೇಕು, ಗಟ್ಟಿ ಬಲ ಬೇಕಾಗುತ್ತೆ, ಒಳಗೆ ಆತ್ಮಸ್ಥೈರ್ಯ ಅಂತೀವಲ್ಲ, ಅದು ಅದರ ಸ್ಥಾನ. ಹೀಗಾಗಿ ಚೆನ್ನಾಗಿ ಧೈರ್ಯ ಇದೆ. ರಾಶ್ಯಾಧಿಪತಿ ವೀಕ್ ಆಗಿದ್ದಾನೆ. ಹೀಗಾಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗೋ ಸಾಧ್ಯತೆ ಇರುತ್ತದೆ. ಅದರ ಕಡೆ ಗಮನ ತಗೋಬೇಕು. ಈಶ್ವರನ ಆರಾಧನೆಯನ್ನು ಹೆಚ್ಚಾಗಿ ಮಾಡಿ, ಅದು ನಿಮಗೆ ಹೆಚ್ಚಿನ ಫಲ ತಂದು ಕೊಡುತ್ತೆ. ಅದರಲ್ಲಿ ಸಮಸ್ಯೆ ಶನೈಶ್ಚರನಿಂದಂತೂ ನಿಮಗೆ ತೊಡಕಿಲ್ಲ. ಇನ್ನು ಮಕರ ರಾಶಿಯವರು ಗಮನಿಸಿದ್ರೆ ದ್ವಿತೀಯದಲ್ಲಿ ಧನೇಶೇ ಧನಗೆ ಆ ಭಾವದಲ್ಲಿದ್ದಾಗ ಧನಧಾನ್ಯ ಸಮೃದ್ಧಿ ಅಂತ. ಹೀಗಾಗಿ ಹಣಕಾಸಿನ ಸಮೃದ್ಧಿ ಇರುತ್ತದೆ, ಹಣಕಾಸಿಗೆ ಅನುಕೂಲಗಳು ಉಂಟಾಗುತ್ತೆ. ಎಷ್ಟು ಜನಕ್ಕೆ ಇಲ್ವಲ್ಲ ಅಂತಲೂ ಇರಬಹುದು. ಅದು ನಿಮ್ಮ ಜಾತಕದಲ್ಲಿ ಬೇರೆ ರೀತಿಯಲ್ಲಿ ಇರಬಹುದು, ಧನಾಧಿಪತಿ ಬೇರೆಯವನಾಗಿರಬಹುದು. ಇದನ್ನು ಗಮನಿಸ್ಕೋಬೇಕು. ಗೋಚಾರದಲ್ಲಿ ಶನೈಶ್ಚರನಿಂದಾಗಿ ಸ್ವಲ್ಪ ಮಟ್ಟಿಗೆ ಬದುಕಿಗೆ ಎಷ್ಟು ಬೇಕೋ ಅಷ್ಟೊಂದು ಖಂಡಿತ ಸಿಗುತ್ತೆ. ಇಲ್ಲ 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 ಅಂದ್ಕೊಳ್ತಾ ಹೋಗೋದು ಮನುಷ್ಯನ ಅದು ಗುಣ ಅಲ್ಲ, ಗುಣಲಕ್ಷಣವೇ ಅಲ್ಲ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅನ್ನೋ ದೊಡ್ಡವರ ಮಾತನ್ನು ನಾವು ಕಿವಿಗೆ ಹಾಕ್ಕೋಬೇಕು. ಕಿವಿಗಲ್ಲ, ಮನಸ್ಸಿಗೆ ತೊಗೋಬೇಕು.
ಹೀಗಾಗಿ ಇದೆಯಪ್ಪ ಇಷ್ಟರ ಮಟ್ಟಿಗೆ ಭಗವಂತ ಕೊಟ್ಟಿದ್ದಾನೆ ಸಾಕು ಅನ್ನೋ ತೃಪ್ತಿ ಇದೆಯಲ್ಲ, ಅದು ದೊಡ್ಡ ಸಮಾಧಾನ. ಅಷ್ಟರ ಮಟ್ಟಿಗೆ ಶನೈಶ್ಚರನ ಸಹಾಯ ಖಂಡಿತ ಸಿಗುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಮೀನರಾಶಿಯವರಿಗೆ ವ್ಯಯದಲ್ಲಿ ನಾನು ಪ್ರಾರಂಭದಲ್ಲೇ ಹೇಳಿದೆ, ಇನ್ವೆಸ್ಟ್ಮೆಂಟಿಗೆ ಇದು ಕಾಲ ಅಂತ. ಹೀಗಾಗಿ ಹೆಚ್ಚಿನ ಹೂಡಿಕೆಗಳಾಗಬಹುದು, ಇತ್ಯಾದಿ ನಿರ್ಮಾಣಗಳು, ಮನೆ ನಿರ್ಮಾಣವು, ವಾಹನ ಖರೀದಿ ಮಾಡ್ತಕ್ಕಂಥದ್ದು ಇತ್ಯಾದಿಗಳಿಗೆ ಅದಕ್ಕೆ ತೊಡಗಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅದರ ಹೊರತಾಗಿ ಬೇರೆ ಗ್ರಹಗಳಿಂದ ಇದೇ ಸಮಸ್ಯೆ ಇಲ್ಲ ಅಂತಲ್ಲ. ಇದನ್ನು ಒಮ್ಮೆ ಜಾತಕ ಪರಿಶೀಲಿಸ್ಕೊಳ್ಳಿ. ಯಾವ ಗ್ರಹದ ಬಲ, ಕಾಲ ನಡೀತಾ ಇದೆ, ಅದು ಮುಖ್ಯ. ಕಾಲ ಯಾರ ಗ್ರಹಾಧೀನವಾಗಿದ್ದೀರೋ ನೀವು, ಅವರ ಮೇಲೆ ನಿಮ್ಮ ಹಣೆ ಬರಹ ನಿಂತಿರುತ್ತೆ, ನಿಮ್ಮ ಟೈಮ್ ನಡೀತಾ ಇರುತ್ತೆ. ಹೀಗಾಗಿ ಅದನ್ನೆಲ್ಲ ನೋಡಿಕೊಳ್ಬೇಕು. ಇದು ಕೇವಲ ನಾನು ಇಷ್ಟೊತ್ತು ಹೇಳಿದ್ದು 30%, ಕೇವಲ ಒಂದು 30 ಭಾಗ, ಇನ್ನು 70 ಭಾಗ ನಿಮ್ಮ ಜಾತಕದಲ್ಲಿದೆ. ಹೀಗಾಗಿ ಇದನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಹೀಗೆ ಹೇಳಿಬಿಟ್ರಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂರುವ ಅವಶ್ಯಕತೆ ಇಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೂ ಒಂದು ಹೇಳ್ತೀನಿ, ಜ್ಯೋತಿಷಿ ಆಗಿದ್ದುಕೊಂಡು ಹೇಳ್ತೀನಿ, ಮನೋಬಲ ಬಹಳ ಮುಖ್ಯ. ಇದೆಲ್ಲವನ್ನು ಒಂದು ಪಕ್ಕಕ್ಕಿಟ್ಟು ನಾನು ಮಾಡ್ತೀನಿ, ಇದು ನನ್ನ ಕೈಲಿ ಆಗುತ್ತೆ ಅನ್ನುವ ಆತ್ಮಸ್ಥೈರ್ಯ, ಮನೋಬಲ ಇವೆರಡೂ ನಾವೇ ತಂದುಕೊಳ್ಬೇಕಾಗತ್ತೆ. ಅದು ಸಾಧ್ಯವಾಗೋದು ಹಿರಿಯರ ಮಾರ್ಗದರ್ಶನ, ದೇವತಾ ಉಪಾಸನೆಗಳು, ಅರ್ಚನೆಗಳು, ಅವುಗಳಿಂದಾಗಿ ಭಗವತ್ ಪ್ರೇರಣೆಯಿಂದಲೇ ನಮಗೆ ಒಂದು ಮಾರ್ಗ ಸಿಗುತ್ತೆ. ಹೀಗಾಗಿ ಇದನ್ನೆಲ್ಲ ಪಕ್ಕಕ್ಕಿಟ್ಟು ದೈವ ಪ್ರಾರ್ಥನೆ ಮಾಡಿ, ಈಶ್ವರನ ಆರಾಧನೆ ಮಾಡಿ. ಈಶ್ವರ ಎಲ್ಲ ಕಷ್ಟಗಳನ್ನು ಪರಿಹರಿಸುವ ಮಹಾಶಕ್ತಿ ಅವನು. ಹೀಗಾಗಿ ಅವನು ಮಹಾದೇವ ಅಂತ ಅವನಿಗೆ ಹೆಸರು. ಹೀಗಾಗಿ ಪರಶಿವನಿಗೆ ಪ್ರತಿ ದಿವಸ ನೀವು ಹೋಗಿ ಒಂದು ಬಿಲ್ವ ದಳ ಸಮರ್ಪಣೆ ಮಾಡಿದ್ರೆ ತ್ರಿಜನ್ಮ ತ್ರಿಗುಣಾಕಾರಮ, ತ್ರಿಜನ್ಮ ಪಾಪನಾಶನಂ ಅಂತ ಹೇಳಿದ್ದಾರೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅಂತ ಹೇಳುತ್ತೆ. ಹೀಗಾಗಿ ಒಂದು ಬಿಲ್ವ ಅರ್ಚನೆ ಮಾಡಿಸಿದ್ರೆ ಈ 3 ಜನ್ಮದ ಪಾಪವೇ ಹೋಗುತ್ತದೆ. ಈ ಯಾವುದ್ರಿ ಶನಿ ರಾಹು ಇತ್ಯಾದಿ ಎಲ್ಲ. ಹೀಗಾಗಿ ತಲೆ ಕೆಡಿಸ್ಕೋಬೇಡಿ ಅನ್ನೋದು ನನ್ನ ಮಾತು. ಭಗವಂತನಲ್ಲಿ ಬಲವಾದ ನಂಬಿಕೆ ಇಡಿ. ಹೇಗೆ ಇರಬೇಕು ಅಂತಂದರೆ ಸ್ಥಿರವಾಗಿರಬೇಕು, ಆಗ ನಿಮಗೆ ಸ್ಥಿರ ಫಲ ಗ್ಯಾರಂಟಿ. ಓಕೆ, 12 ರಾಶಿಗಳಲ್ಲಿ ಯಾವ ಥರ ಇದೆ ಅನ್ನೋದನ್ನು ತಿಳಿಸ್ಕೊಟ್ರಿ. 4 ರಾಶಿಗಳಿಗೆ ರಾಜಯೋಗ ಅಂತ ಅಂದರೂ ಸಹ ಉಳಿದಂಥ ರಾಶಿಗಳ ಮೇಲೆ ಯಾವ ರೀತಿ ಶನಿಯ ಪ್ರಭಾವ ಇರುತ್ತೆ, ದೋಷಗಳಿದ್ರೆ ಯಾವ ರೀತಿ ಅದನ್ನು ಪರಿಹಾರ ಮಾಡ್ಕೋಬೇಕು, ಇದರ ಬಗ್ಗೆ ಕೂಡ ಶಾಸ್ತ್ರಿಗಳು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಒಬ್ರು ಕಾಲರ್ ಇದ್ದಾರೆ, ದಾವಣಗೆರೆಯಿಂದ ಮುತ್ತುರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮುತ್ತುರಾಜ್ ಅವರೇ. ನಮಸ್ತೆ ಮೇಡಮ್. ಎಸ್, ನಿಮ್ಮ ಪ್ರಶ್ನೆ ಏನು? ಮೇಡಮ್, ನಂದು ಈಗ 1 ವರ್ಷದಿಂದ ಮೇಡಮ್ ಒಂದು ಒಳ್ಳೆ ಕೆಲಸಗಳು ಸಿಗ್ತಿಲ್ಲ, ಮತ್ತೆ ತುಂಬಾ ಪರದಾಟಗಳು ನಡೀತಿದಾವೆ. ನಿಮ್ ರಾಶಿ ಹೇಳಿ. ರಾಶಿ ಬಂದ್ಬಿಟ್ಟು ನನ್ನ ಜನ್ಮನ ಬಂದು ಋಷಭ ಮೇಡಮ್ ನಂದು. ಈಗ ನಂದು ಇದು ಹೆಸರು ಬಲ ಮಾಡಿದ್ರೆ ಸಿಂಹ ಬರುತ್ತೆ. ಅದಕ್ಕೆ ನಂದು ನೀವು ಸ್ವಾಮೀಜಿ ಹತ್ರನೇ ಹೇಳ್ತೀರಾ ಮೇಡಮ್? ಮುತ್ತುರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಜಿ. ನೀವು ಹುಟ್ಟಿದ ಪ್ರಕಾರ ನಿಮಗೆ ವೃಷಭ ಅಂತಿದೆಯಾ? ಹೌದು ಹೌದು ಗುರುಜಿ. ಅದು ಸರಿ ಇರುತ್ತೆ, ಆಯಿತಾ. ಹೆಸರು ಬೇರೆ ಇಟ್ಟಿರಬಹುದು, ಜನ್ಮನಾಮ ಇರಲಿ. ವೃಷಭ ರಾಶಿಯವರಿಗೆ ಈಗ ಶನಿಶ್ಚರ ಚೆನ್ನಾಗಿದೆ ನೋಡಿಪ್ಪ. ಇನ್ನು ಮಾರ್ಚ್ 29ರ ವೇಳೆಗೆ ಒಳ್ಳೆಯ ಕಾಲವೇ ಇದೆ. ಹೀಗಾಗಿ ನೀವು ಆತಂಕ ಮಾಡ್ಕೋಬೇಡಿ. ಶನಿಶ್ಚರ ಹೋಗುವಾಗ ಒಳ್ಳೆಯ ಫಲವನ್ನು ತಂದು ಕೊಡ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಟ್ಕೋಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಸ್ವಲ್ಪ ಎಳ್ಳೆಣ್ಣೆ ಅದನ್ನು ತಗೊಂಡು ಹೋಗಿ ಕೊಡಿ. ಪ್ರತಿ ಶನಿವಾರ ಹೀಗೆ ನೀವು 11 ಶನಿವಾರ ಸಮರ್ಪಣೆ ಮಾಡಿ ನೋಡಿ, ಪರೀಕ್ಷೆ ಮಾಡಿ, ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಶನಿ ಬಗ್ಗೆ ಎಷ್ಟು ಭಯ ಅಂತ ಅಂದರೆ ಇಷ್ಟು ಕಾಲ್ಸ್ ರಿಸೀವ್ ಮಾಡಿದ್ವಿ, ಒಬ್ಬರು ಶನಿ ಬಗ್ಗೆ ಪ್ರಶ್ನೆ ಕೇಳಲಿಲ್ಲ ಶಾಸ್ತ್ರಿಗಳ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. 4 ರಾಶಿಯವರಿಗೆ ಶನಿ ರಾಜಯೋಗ, ಉಳಿದಂಥ ರಾಶಿಯವರ ಮೇಲೂ ಕೂಡ ಯಾವ ಥರ ಪ್ರಭಾವ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. 2025 ಹೊಸ ವರ್ಷದಲ್ಲಿದ್ದೀವಿ. ಈ ಹೊಸ ವರ್ಷ ಎಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ ಅಂತ ಆಶಿಸ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.